ವೆಲ್ಕಮ್ ಟು ಜಯಂತೀಸ್ ಕಿಚನ್. ನಾನಿವತ್ತು ಮಕ್ಕಳಿಗೆ ಇಷ್ಟ ಆಗೋ ಥರ ಗೋಲ್ಡ್ ಕಲರ್ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಒಂದು ದಪ್ಪ ಕ್ಯಾರೆಟ್ನ ಈ ರೀತಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಇದು ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ. ಕಲರ್ ಗೋಲ್ಡ್ ಕಲರ್ ಥರ ಬರುತ್ತೆ ಮತ್ತು ಮಾಡೋದು ತುಂಬಾ ಸುಲಭ. ಈಗ ರುಬ್ಕೊಂಡಾಗಿದೆ. ಇದನ್ನು ನಾವು ದೋಸೆ ಹಸಿಟ್ಟು ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ರುಬ್ಬಿರೋದನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಂಡಾದಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಕೆಲವು ಮಕ್ಕಳಂತೂ ತರಕಾರಿಗಳು ತಿನ್ನೋದೇ ಇಲ್ಲ. ಅಂಥ ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ಇದನ್ನು ಆರಾಮಾಗಿ ತಿಂತಾರೆ ಮತ್ತು ಆರೋಗ್ಯವಾಗೂ ಇರ್ತಾರೆ. ಇದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ನಾವು ಕ್ಯಾರೆಟ್ ಮಿಶ್ರಣನೆಲ್ಲ ಈಗ ಒಂದು ತವ ಇಟ್ಕೊಂಡು ಬಿಸಿ ಮಾಡಿ ದೋಸೆ ಮಾಡ್ಕೋಬೇಕು. ನನ್ನ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ದೋಸೆನ ಕ್ರಿಸ್ಪಿ ಮಾಡಲ್ಲ, ಸ್ಪಾಂಜಿ ಆಗಿರಬೇಕು ಅಂತ ಸೆಟ್ ದೋಸೆ ರೀತಿ ಮಾಡಿಕೊಡ್ತೀನಿ. ಈಗ ಇದನ್ನು ಉಲ್ಟಾ ಮಾಡಿನೂ ಬೇಯಿಸ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಗೋಲ್ಡ್ ಕಲರು ತುಂಬಾ ಚೆನ್ನಾಗಿದೆ ಮತ್ತು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಈ ರೀತಿ ಮೇಲೆ ಹಾಕ್ಕೋಬೇಕು ಎರಡೂ ಕಡೆನೂ. ಈಗ ರುಚಿಕರವಾದ ಆರೋಗ್ಯಕರವಾದ ಗೋಲ್ಡ್ ಕಲರ್ ದೋಸೆ ರೆಡಿಯಾಗಿದೆ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.